ಎಮ್ಮಿ ಬೆಣ್ಣೆ ಜಾಸ್ತಿ ಬೇಡಿಕೆ ಐತ್ರಿ. ಏನಾಗ್ಲಿ 2 ದಿನ ಅಥವಾ 3 ದಿನ ಅಡ್ವಾನ್ಸ್ ಹೇಳ್ಬೇಕ್ರಿ. ಅಡ್ವಾನ್ಸ್ ಹೇಳಿದ್ರೆ ಮಾತ್ರ ಬೆಣ್ಣೆ ಸಿಗತ್ರಿ, ಇಲ್ಲಾಂದ್ರೆ ಇಲ್ರಿ. ನಾನು ವ್ಯಾಪಾರಕ್ಕೆ ಹೋಗ್ಬಿಡ ಅಂದ್ರೆ ಇದ ಮೊಸರು ಮರಕ್ಕೆ ವ್ಯಾಪಾರ. ಎಷ್ಟು ಲೀಟ್ರ್ ಮಾರ್ತೀರಣ್ಣ ಡೈಲಿ? ನಮ್ದು ಡೈಲಿ ಅಂದ್ರೆ ಈಗ ಈ ಸದ್ಯ ಆದ್ರೆ 60 ಲೀಟ್ರ್ ಆಗುತ್ತೆ ಮೊಸರು. 60 ಲೀಟ್ರ್ ಮೊಸರು ಆಗುತ್ತೆ ಒಂದಿನಕ್ಕೆ. ಒಂದು ದಿನಕ್ಕೆ ದಿನ 800, 1000, 1200 ಆಗುತ್ತೆ. ಬೆಣ್ಣೆದು ಬೇರೆ. ಬೆಣ್ಣೆದು ಎಷ್ಟಾಗುತ್ತಣ್ಣ? ದಿನ 1400 ಆಗುತ್ತೆ. 2 kg ಬರುತ್ತೆ ದಿನ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಕೊಪ್ಪಳ ಜಿಲ್ಲೆ ಗೊಂಡಬಾಳ ಅನ್ನೋ ಒಂದು ಊರಿಗೆ ಬಂದಿದ್ದೀನಿ. ನೋಡ್ತಿರ್ಬೋದು ಹೊಳೆ ದಂಡೆ, ನಮ್ಮ ತುಂಗಭದ್ರಾ ನದಿ ಇದೆಯಲ್ಲ ಅದ್ರದ್ದು ಹಿನ್ನೀರಿದು. ಇದು ಹೊಳೆ ದಂಡೆ ಮೇಲೆ ಇವತ್ತು ನಾವು ಬಂದಿದ್ವಿ. ಎಮ್ಮೆ ಮೇಯಿಸ್ತಾ ಇದ್ರು, ಸೊ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿನಿ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ಎಷ್ಟು ಅದಾವಣ್ಣ ನಿಮ್ಮ ಎಮ್ಮೆ? ನಮ್ಮ ಟೋಟ್ಲಿ 30 ಅದಾವ್ರಿ. 30 ಎಮ್ಮೆ ಸಾಕಿರಿ? ಯಾವಾಗ್ಲಿಂದ ಸಾಕೊಂತೀರಣ್ಣ? ಸುಮಾರು ಒಂದು 10-12 ವರ್ಷ ಆತ್ರಿ ಸರ್. ಇವು ಜವಾರಿ ಅದಾವ್ರಿ, ತುಜಿವು ಅದಾವು, ಮೌಳಿವು ಅದಾವು. ಏನಣ್ಣ ಹೆಸರು ನಿಮ್ದು? ನಮ್ಮ ಹೆಸರು ಅಂದಪ್ಪ ಅಂತ. ಅಂದ್ರೆ ಮೊದ್ಲಿಂದನೂ ಎಮ್ಮೆ ಸಾಕ್ತೀರಿ? ಯಾವಾಗ್ಲಿದ್ದಾನೆ ಅದಾವ್ರಿ. ಅಂದ್ರ ಈಗ ಭಾಳ ಕಾಣ್ತಾವ. ಅಂದ್ರೆ 2-3 ಗುಂಪು ಸೇರಿ ಸಾಕಾಕೊಂತೀರ? ಹೆಂಗ್ ಅಣ್ಣ? ಒಟ್ಟು ಬೇರೆ ಬೇರೆ ನಮ್ಮ ಇರೋದ 30 ಅದಾವ. ನಿಮ್ಮ 30. ಈಗ ಎಷ್ಟು ಲೀಟ್ರ್ ಎಣ್ತಾವಣ್ಣ ಇವು? ಸುಮಾರು 4-5 ಲೀಟ್ರ್ ಮೊಸರು ಮಾರ್ತೀವಿ. ಮೊಸರು ಮಾರ್ತೀರಿ? ಎಲ್ಲಿ ಮಾರ್ತೀರಿ? ಕೊಪ್ಪಳ ಜಿಲ್ಲೆ ಆಗತ್ರಿ, ಇಲ್ಲಿ ಕೊಪ್ಪಳ ಹತ್ರ. ಅಲ್ಲಿ ಹೋಗಿ ಹಾಕಿ ಬರ್ತೀರಿ ಹೋಟ್ಲ್ ಚಾದಂಗಡಿ. ಹಾಲು ಕಾಸಿ ಎಪ್ಪ ಹಾಕ್ತಿವಿ. ಎಪ್ಪ ಹಾಕಿ ಅದನ್ನ ಬೆಣ್ಣೆ ಮೊಸರು ಬೇರೆ ಬೇರೆ ಮಾಡ್ತೀವ್ರಿ. ಮೊಸರು ಕೊಪ್ಪಳಕ್ಕೆ ಹೋಯ್ತಾರೆ, ಹೋಗಿ ಅಲ್ಲಿ ಒಣಗಿ ಮಾರ್ತಾರ್ರಿ. ಡೈಲಿ ಕೊಪ್ಪಳ ತಗೊಂತಾರಿ. ಚಲೋ ಇರ್ತಲ್ಲ ಮೊಸರು, ತಗೊಂತಾರ. ಈಗಲೂ ತಗೊಂತಾರ? ಈಗಲೂ ತಗೊಂತಾರಿ. ಪಾಕೆಟ್ ಮೊಸರು ಬಂದೈತೆ ಅಂದ್ರೆ ನಿಮ್ಮ ಹತ್ರ ಲೋಟ್ ಗಟ್ಲೆ ಲೋಡ್ ಗಟ್ಲೆ ತಗೊಂತಾರಿ. ಹೆಂಗ್ ಲೋಟ ಕೊಡ್ತೀರಿ? ನಾವು 3 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, ಆಮೇಲೆ 20 ಎಷ್ಟು 50 40 ರೂಪಾಯಿ ಲೀಟರ್ ಕೊಡ್ತೀವ್ರಿ. 40 ರೂಪಾಯಿ 1 ಲೀಟರ್ ಮೊಸರು? 40 ರೂಪಾಯಿ 1 ಲೀಟರ್. ಅಂದ್ರ ಎಮ್ಮಿ ಮೊಸರಿಗೆ ಡಿಮ್ಯಾಂಡ್ ಐತಿ ಇವತ್ತಿಗೆ ಡಿಮ್ಯಾಂಡ್ ಐತಿ. ಆಮೇಲೆ ಅದ್ರ ಬರ್ತಕ್ಕಂತ ಬೆಣ್ಣೆ ಐತಲ್ರಿ, 700 ರಿಂದ 800 ರೂಪಾಯಿ ಕಿಲೋ ಬೆಣ್ಣೆ ಕೆಜಿ ಕೊಡ್ತೀವ್ರಿ. 700 ರಿಂದ 800 ರೂಪಾಯಿ ಕೆಜಿ ರೀ. ಆಕಳ ಸಾಕೋದಕ್ಕಿಂತ ಎಮ್ಮಿ ಲಾಭ. ಎಮ್ಮೆ ಅಲ್ಲ, ಎಮ್ಮೆ ಬೆಸ್ಟ್ ರೀ. ಎಮ್ಮೆ ಅಂದ್ರೆ ಸರ ಅದು ಏನ ಹಾಕಿದ್ರನ ತಿನ್ನತ್ರಿ. ಅದು ಏಟ್ ತಿಂದಿರ್ತ ಅದ್ರ ಅಷ್ಟು ಹಾಲು ಕೊಟ್ಟೆ ಕೊಡ್ತ್ರಿ. ಅದಕ್ಕಿಷ್ಟ ಅವು ಮತ್ತೆ ತಳಿ ಬೇರೆ ಅವನ್ನ ಚಂದಗಿ ನಾವು ಅವು ಕಮ್ಮಿ ಹುಲ್ಲು ಜಾಸ್ತಿ ಹಾಕಿದ್ನಂದ್ರಿ ಸರ ಇನ್ನೂ ಜಾಸ್ತಿ ಕೊಡ್ತ್ರಿ. ಈಗ ನೀವ್ ಯಾವಾಗ ಬರ್ತೀರಿ ಮೇಯ್ಸಕ? ನಾವು 1 ಗಂಟೆಗೆ ಬಿಚ್ಚಿರಿ ಸರ. ಇಲ್ಲಿ ಬರೋದ್ರಾಗ 2:30-3 ಗಂಟೆ. ಅಲ್ಲಿಂದ ಬಿಟ್ಟಿವಿ ಅಂದ್ರೆ ಅದು 1.5 ಅವರ್. ಇಲ್ಲಿ ಬರಕ್ 1.5 ಅವರ್ ಬೇಕು, 1.5 ತಾಸು ಆಗುತ್ತೆ. ಇಲ್ಲಿ ಬಂದು ಮೇಯಿಸ್ಕೊಂಡು ಒಳ್ಳೆ ಊರಿಗೆ ಹೋಗ್ಬೇಕಂದ್ರೆ 7:30-8 ಗಂಟೆ ಆಗುತ್ತೆ. ಬೆಳಿಗ್ಗೆ ಎಷ್ಟಕ್ಕೆ ಹಿಂಡ್ತೀರಿ ಇವನ್ನ? ನಾವು ಬೆಳಿಗ್ಗೆ 10 ಗಂಟೆ ರೀ, 8 ಗಂಟೆ, 10 ಗಂಟೆ ಹಾಗಾರಿ. ಒಟ್ಟು ಅವ್ರ ಕೆಲಸ ಮುಗಿಸ್ಕೊಂಡು ಹಿಂಡಾದ್ರಾಗ 7 ಆಗ್ಬೋದ್ರಿ, 8 ಆಗ್ಬೋದು, 9 ಹಿಂಗ್ರಿ. ಅವ್ರವ್ರ ಕೆಲ್ಸದ ಮ್ಯಾಗ ಹಿಂಡ್ತಾರೆ. ಏನ್ ಹೆಸರಣ್ಣ ನಿಮ್ದು? ನಮ್ಮ ಹೆಸರು ನಾಗರಾಜ್ ಅಂತ ಸರ್. ನಾನು ಆಕಳ ಮಾಡಿದ್ನ ರೀ. ಆಕಳಕ್ಕೆ ಆದ್ರೆ ಅದಕ್ಕೆ ಹಸಿರು ತರ್ಬೇಕ್ರಿ, ಆಮೇಲೆ ಕೂಲ್ ಇರ್ಬೇಕ್ರಿ, ಫುಡ್ ಬೇಕ್ರಿ, ಫುಡ್ ಬೇಕು. ಆಮೇಲೆ ಅದಕ್ಕ ಎಷ್ಟು ಇಡ್ಬೇಕು, ದಿನ ಎಷ್ಟು ತರ್ಬೇಕು, ಎಷ್ಟು ಹಾಕ್ಬೇಕು ಅನ್ನೋದು ಗೊತ್ತಿರಲ್ಲ. ಆಗ ಹಾಕ್ತಾ ಇರ್ಬೇಕು. ಅದು ಎಷ್ಟು ಲೀಟರ್ ಹಿಂಡುತ್ತಾ ಅಷ್ಟೇ ಹಿಂಡತ್ರಿ, ಹೆಚ್ಚಿಗೆ ಹಿಂಡಲ್ಲ. ಅದ್ರದ್ದು ಆಹಾರ ಜಾಸ್ತಿ ಆಗತ್ತೆ. ಆಹಾರ ಜಾಸ್ತಿ ಆಗತ್ತೆ. ಬಟ್ ಎಮ್ಮಿದ ಆಹಾರ ಕಮ್ಮಿ ಆಗತ್ತೆ. ಎಮ್ಮಿದ ಏನಿಲ್ರಿ, ನಾವು ಈ ಏಟ್ರ ಮೇಸ್ಲಿ ಅಷ್ಟೇ ಇರ್ತವೆ. ಈಗ ನಾವ್ ಇಲ್ಲಿಂದ ಮೇಸ್ಕೊಂಡ್ ಹೋಗ್ತಿವ್ರಿ, ಮನಿಗ್ ಹೋಗಿಂದ ಒಣ ಮೇವ್ ನಾವೇನ್ ಹಾಕಲ್ರಿ. ಒಣ ಮೇವು ಯಾವ್ದು ಹಾಕ್ತಿರಿ? ಮೇವು ಗೋಯನ್ ಇದು ಮೆಕ್ಕೆಜೋಳದ ಒಗಡ್ ಅಂತ ಐತ್ರಿ, ತೆನಿ ಮ್ಯಾಗ ಇರ್ತಲ್ರಿ ಸಿಪ್ಪಿ, ಅದನ್ನ ತಿಂತಾವ್ರಿ. ಯಾರ ಮನೆಗಿದ್ದಷ್ಟು ಅವ್ರವ್ರ ಮುಸುರಿ ನೀರಿದ್ರೆ ಇಡ್ತಾರೆ, ಇಲ್ಲಾಂದ್ರೆ ಅಷ್ಟೇ ಅದ್ರ ಮೇಲೆ ಎಣ್ಕೆ ಮಾಡ್ತಾರೆ. ಈಗ ನೀವು 30 ಎಮ್ಮೆ ಅದಾವಣ, ಮುಸುರಿ ನೀರ್ ಹೆಂಗ್ ತಗೊಂಡ್ಬರ್ತೀರಿ? ಮುಸುರಿ ನೀರು ತರಲ್ರಿ. ನೀರು ಇಲ್ಲೇ ರೀ ಅಡವಿ ಮೇವು, ಮಡಿ ನೀರ್ ಅಂದ್ರೆ ಅಡವಿ ಮೇದದ್ದು ನಿಂತ ನೀರು ಎಲ್ಲಿಯಾರ ನೀರ್ ಇರ್ತಲ್ರಿ, ಅವ್ನ ಕುಡ್ದ ಮನೆಗೆ ಹೋಗಿ ಹಿಂಡದು. ಈಗ ಇವಕ್ಕೆ ಎಮ್ಮಿಗೆ ಕೆಲವರು ಮುಸುರಿ ನೀರು ಇಡ್ತಾರ ಅಂತಾರ. ಇಡ್ತಾರ್ರಿ, ಕೆಲವೊಂದ್ ಕಡೆ ಇಡ್ತಾರ್ರಿ, ನಮ್ ಕಡೆ ಇಲ್ರಿ. ಈಗ ನೀವ್ ಹಾಲ್ನ ಯಾಕೆ ಮಾರಾಗಲ್ಲ? ಮೊಸರ ಯಾಕೆ ಹಾಲು ನಮಗ್ ಗಿಟ್ಟಾಗಲ್ರಿ. ಯಾಕೆ ಗಿಟ್ಟಾಗಲ್ಲ? ಹಾಲು ಆದ್ರೆ ಗಿಟ್ಟಾಗಲ್ಲ ಸರ, ಮೊಸರು ಆದ್ರ ಒಂದ್ ಸ್ವಲ್ಪ ಗಿಡ್ತೈತ್ರಿ ಅದು ಸರ. ಈಗ ಕಸ್ಟಮರ್ ಏನ್ ಮಾಡ್ತಾರೆ, ಈಗ ನೀವು ಬೇಕಂತಂದು ಹೆಚ್ಚಿಗೆ ಕೊಟ್ಟಿರ್ತೀವಿ, ಅಥವಾ ಒಂದ್ ಸ್ವಲ್ಪ ಕಮ್ಮಿ ಕೊಟ್ಟಿರ್ತೀವ್ರಿ. ಆತೇ ಮಾಡ್ತಾನೆ, ನೀರಾಗ್ಯಾವ ಹಾಲು ಒಲ್ಲೆ, ನೀನ್ ಹಾಲು ಚೆನ್ನಾಗಿ ಕೊಡ್ತೀಯಪ್ಪ, ನೀ ಕೊಡು. ಈಗ 1 ಲೀಟರ್ ನೀನು ಕೊಡೋದು ಹೆಂಗ್ರಿ, ಅಷ್ಟ್ರಿಗೆ ಕೊಡೋದು ಹೆಂಗ? ಈಗ ಅಷ್ಟ್ರ ತಗಂದ್ರೆ 50 ಏನೋ ಹೆಚ್ಚು ಕಡಿಮೆ ಆಗ್ತಿರ್ತಾವ ಬಿಡು ತಗೊಂಡ್ರಿ ಅವರು ಸಂಬಳಸಾಗಿಲ್ಲ. ಈಗ ನಾವೇನ್ ಮಾಡ್ತೀವಿ, ತೊಲ್ಲೆ ಅಂದನಂದ್ರೆ ನಾವೇನ್ ಮಾಡ್ತೀವಿ, ತೊಲ್ಲೆ ಅಂತಾನೆ ಬೇಡ, ಸುಮ್ಮನೆ ಮೊಸರು ಮಾರಿ ಕೊಪ್ಪಳಕ್ಕೆ ಹೋಗ್ಬಿಡೋಣ, ಅಲ್ಲಿ ಹೋಗಿ ಕೊಟ್ಟು ಬಂದ್ಬಿಡೋಣ ಅಂತ ನಾವು ಹಿಂಗೆ. ನೀವು ಊರನಾರು ಅಷ್ಟು ತಗೊಂಡು ಹೋಗಿ ಮೊಸರನ್ನ ಕೊಪ್ಪಳದಾಗ ಮಾರ್ತೀರಿ? ಮಾರ್ತಾರಿ. ಅದನ್ನ ನಮ್ದು ಇಲ್ಲಿ ಊರಾಗ ಹೋಯ್ತಾರಿ. ನಮ್ಮ ಊರಾಗ ಎಷ್ಟು ಲೀಟರ್ ಇರ್ತಾನ ನಿಮ್ಮ ಮೊಸರು ಡೈಲಿ? ಸುಮಾರು ಒಂದು 30 ಲೀಟರ್. ಎಷ್ಟು ಎಮ್ಮೆ ಹಿಂಡ್ತಾವ ಈಗ ನಿಮ್ಮ 30 ಎಮ್ಮೆಗ? ಈಗ 11 ಎಮ್ಮೆ ಹಿಂಡ್ತಾವ. ಅವು 4, 3 ಹಿಂಗೆ ಒಟ್ಟು ಎಮ್ಮೆ ಗೊಡ್ಡಿನ ಮೇಲೆ ಹಿಂಡ್ತಾವ್ರಿ. ಅವು ತಳಿ ಇರ್ತಾವ, ಅತ್ತಾಗ ಹಾಲು ಕೊಡ್ತಾವ್ರಿ. ಈಗ ಟೋಟಲ್ ಈಗ ಎಷ್ಟು ಲೀಟರ್ ಹಿಂಡಾಕೊಂತಾವು? ಈಗ ಟೋಟ್ಲಿ ಅಂದ್ರೆ ಒಂದು 30 ಲೀಟರ್ ಹಾಕೊಂಡು. 30 ಲೀಟರ್? 30 ಲೀಟರ್ ಎಪ್ಪ ಹಾಕ್ತಾರಿ? ಹಾಂ, 70 ಹಾಕ್ತಿರಿ. ಹಾಲು ಕಾಸಿ 70. ಬೆಣ್ಣೆ ಎಷ್ಟು ಕೆಜಿ ಬರ್ತಾನ?
ಸುಮಾರು 2.5 kg ಬರ್ತದೆ ಡೈಲಿ ಡೈಲಿ ಬರ್ತದೆ. ಎಲ್ಲಿ ಸೇಲ್ ಮಾಡ್ತೀರಿ? ಇಲ್ಲೇ ಕೊಪ್ಪಳ ರೀ, ಇಲ್ಲೇ ಕೊಡ್ತೀವಿ ನಾವು. ಇಲ್ಲೇ ಊರಾಗ ಬಂದು ಒಯ್ತಾರ್ರಿ. ಹೆಂಗೆ ಕೆ ಜಿ ಅಣ್ಣ? 700, 750, 800 ಹಿಂಗೆಲ್ಲ ಕೊಟ್ಟಾರಿ. ನಾವು 700 ರೂಪಾಯಿ ಕೊಟ್ಟಿವ್ರಿ ಕಾಯಿ. 700 ರೂಪಾಯಿ ಕೆ ಜಿ 700 ರೂಪಾಯಿ ಕೊಟ್ಟಿವ್ರಿ. ಎಲ್ಲೆಲ್ಲೇ ಬೆಂಗಳೂರಲ್ಲಿ ಬಂದು ಒಯ್ದಾರ. ಜಗ್ಗು ಇದಕ್ಕೆ ಸೇಲ್ ಆಗತ್ತೆ. ಇರುತ್ತೆ ನಿಮ್ಮ ಹತ್ರ ಸ್ಟಾಕ್? ಹಾಂ ಇರುತ್ತೆ ಸರ್, ಯಾವಾಗಲೇ ಯಾವಾಗಲೂ ಇರುತ್ತೆ ಸರ್. ಯಾವಾಗ್ಲೂ ಅಂದ್ರೆ ಸ್ಟಾಕ್ ಅಂದ್ರಿ ಸರ್, ಇವತ್ತಿನ ಬೆಣ್ಣೆ ನಾಳೆಗೆ ಇರಲ್ರಿ, ಒಯ್ದು ಬಿಡ್ತಾರ. ಅಡ್ವಾನ್ಸ್ ಹೇಳ್ಬೇಕ್ರಿ. ಹೌದ್ರಿ. ಈಗ ಯಾಕಂದ್ರ ಈಗ ನಾವು ಈತ ದೋಸ್ತ್ರಿ, ಈಗಪ್ಪ ನನಗೊಂದು 1/4 kg ಬೆಣ್ಣೆ ಬೇಕಾಗೈತಿ ಅಂತಂದು ಫೋನ್ ಮಾಡ್ತೀವ್ರಿ. ಆತ 1/4 kg ಬೆಣ್ಣೆ ಬೇಕಪ್ಪ ಅಂತ ಫೋನ್ ಮಾಡಿರ್ತೀನಿ. ಅವ್ರು ಏನಂತಾರೆ, ಇಲ್ಲಮ್ಮ ಹಿಂಗ ಒಯ್ದಾರ, ಫೋನ್ ಮಾಡಿದ್ರು ಕೊಟ್ಬಿಟ್ಟಿನಿ, ನೀನು ಒಂದ್ 4 ದಿನ ಜಲ್ದಿ ಹೇಳಕ್ಕಿಲ್ಲ ಅಂತಂದು. ಅಂದ್ರೆ ಎಮ್ಮಿ ಬೆಣ್ಣೆ ಜಾಸ್ತಿ ಬೇಡಿಕೆ ಐತ್ರಿ. ಏನಾಗ್ಲಿ 2 ದಿನ ಅಥವಾ 3 ದಿನ ಅಡ್ವಾನ್ಸ್ ಹೇಳ್ಬೇಕ್ರಿ. ಅಡ್ವಾನ್ಸ್ ಹೇಳಿದ್ರೆ ಮಾತ್ರ ಬೆಣ್ಣೆ ಸಿಗತ್ರಿ, ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದ್ರೆ ಇಲ್ರಿ. ನಾನ್ ಎಷ್ಟೋ ಸಲ ನಂದು ಎಮ್ಮಿ ಕೊಟ್ಟಿದ್ರನ್ರಿ ಸರ, ನಾವ್ ಬೆಣ್ಣೆ ಮಾಡಲ್ರಿ, ಹಾಲು ಮಾರಿ ಬಿಡ್ತೀನ್ರಿ. ನೀವು ಹಾಲು ಮಾರ್ತೀರಿ, ಹಾಲು ಮಾರಿ, ನೀವು ಬೆಣ್ಣೆ ಮಾರ್ತೀರಿ. ಬೆಣ್ಣೆ ಮೊಸರು ಕುಡಿಯೋ ಮಾರ್ತಾರೆ. ಸೂಪರ್. ನಾ ಹಾಲು ಮಾರಿ ಬಿಡ್ತೀನಲ್ರಿ. ಹಾಲು ಮಾರಿಬಿಡ್ತಾರೆ. ಇವ್ರಿಗೆ ಕೇಳ್ತೀನಿ ನಾನು, ಹಿಂಗಪ್ಪ ಮತ್ತೆ ಬೆಣ್ಣೆ ಬೇಕಂತಂದು. ಇಲ್ಲ ಮೊನ್ನೆ ಅಡ್ವಾನ್ಸ್ ತಂದಿಟ್ಟೋಗಿದ್ರು, ಅವ್ರಿಗೆ ಕೊಟ್ಟಿನ ಅಂತ. ನಾ ಇವ್ರ ಹತ್ರ ಕೇಳ್ತೀನಿ, ಬೆಣ್ಣೆ ಸಿಗಲ್ರಿ. ಆದ್ರೆ ಏನ್ ಮಾಡ್ತೀನಿ, ನಾನು ಒಂದ್ 2-3 ದಿನ ವೇಟ್ ಮಾಡಿ ಬೆಣ್ಣೆ ಬೇಕಪ್ಪ ಕೊಡ ಅಂತಂದು ಹೇಳಿ ಇಸ್ಕೊಂಬರ್ತೀನಿ ಹೋಗಿ. ನಿಮ್ಮ ಹತ್ರ ಎಮ್ಮಿದ್ರು ಕೂಡ? ಎಮ್ಮಿದ್ರು ಕೂಡ ನಾ ಅವ್ರ ಹತ್ರ ಪ್ರತಿದಿನ 2-2.5 kg ಬೆಣ್ಣೆ ಬರ್ತಲ್ಲಣ್ಣ? ಹ್ಞೂ ಸರ್. ಆಲ್ಮೋಸ್ಟ್ ಯಾರು ನಿಮ್ಮೂರರ ಒಯ್ತಾರ, ಬದ್ಲಿ ಊರರ ಇಲ್ಲ, ಒಯ್ತಾರ? ನಮ್ಮೂರವ್ರು ಒಯ್ತಾರ್ರಿ. ಸುತ್ತಲ ಹಳ್ಳಿಯರು ಬಂದು ಒಯ್ತಾರ. ಪಕ್ಕದ ಹಳ್ಳಿಯರು. ಫಸ್ಟ್ ನಮ್ದು ಪೂರ್ವಾಗಿ ಊರು ಅಂದ್ರೆ ನಮ್ದು ಇದು ಸಿಂಧುವಾಗಿರಿ. ಇಲ್ಲೇ ನಮ್ಮ ಅಪ್ಪರು ಬಂದು ಇಲ್ಲೇ ಹಳೆ ತನಕಂತ ಬಂದು ಇಲ್ಲೇ ನಾವು ಜಗ ಪಗ ಎಲ್ಲ ಹಿಡ್ಕೊಂತೀವ್ರಿ. ಅಂದ್ಮೇಲೆ ಜಗ ಇಲ್ಲೇ ಹಿಡ್ಕೊಂಡು ಇಲ್ಲೇ ನಾವು ವಾಸವಾಗಿವ್ರಿ. 4 ಪ್ಲಾಟ್ ಹಿಡಿದಿವ್ರಿ. ಹೊಲ ಇಲ್ಲಿ ಇಲ್ರಿ, ನಮ್ದು ಅಲ್ಲೇ ಐತ್ರಿ. ಅಪ್ಪನ ಸಿಂಧುವಾಗಿರಿ ನಮ್ಮ ಅಪ್ಪನ ಊರು. ಅಲ್ಲಿದ್ದ ಬಂದು ನಾವ್ ಇಲ್ಲೇ ಇದೀವ್ರಿ. ಇಲ್ಲೇ ಇದೀರಿ? ಈಗ ಒಂದು 20 ವರ್ಷ ಆತ್ರಿ ಇಲ್ಲೇ ಇದೀವಿ ನಾವು. ನಮ್ಗೆ ಬುದ್ಧಿ ತಿಳಕಿಂತ ಇದ್ದನ ದಂದಾಗ ನಾವು ಮಾಡ್ಕೊಂತ ಯಾವ್ದಾದ್ರು ಶ್ರಮ ಪಡ್ಬೇಕ್ರಿ. ಅಲ್ಲಿ ಆದ್ರೆ ಇನ್ನೊಬ್ಬರದು ಹೋಗಿ ಅಲ್ಲಿ ಶ್ರಮ ಪಡ್ಬೇಕ್ರಿ. ಅಲ್ಲಿ ಅವ್ರು ಎಂದದ್ದು ಅನ್ಸ್ಬೇಕು, ಎಲ್ಲ ಮಾಡ್ಬೇಕು. ಇನ್ನೊಬ್ರ ಕೆಲ್ಸಕ್ಕೆ ಹೋದ್ರ ಇದಾರ ನಮ್ಮ ಕೈ ಮ್ಯಾಗ ಇರ್ತೈತ್ರಿ ಸರ. ನಾವು ಮಾಡಿದ್ರೆ ಮಾಡ್ಬೋದ್ರಿ, ಇಲ್ಲಾಂದ್ರೆ ನಮ್ಗೆ ಸಾಕಾತಂದ್ರೆ ಮಾರಿ ಸುಮ್ಮನೆ ಇರ್ಬೋದು, ಸುಮ್ಮನೆ ಇರ್ಬೋದು ಸರ್. ಇದೇ ಬೆಸ್ಟ್. ಇನ್ನೊಬ್ರ ಕೈ ಕೆಲಸ ಮಾಡಕ್ಕೆ, ಇನ್ನೊಬ್ರ ಕೈ ಕೆಲ್ಸಕ್ಕೆ ಹೋಗಕ್ಕಿಂತ ಇದ ಕೆಲಸನ ಬೆಸ್ಟ್. 17 ಅದಾರ ಎಮ್ಮಿ. 17 ಎಮ್ಮೆ. ಏನ್ ಹೆಸರಣ್ಣ ನಿಮ್ದು? ಶ್ರೀನಿವಾಸ್. ಎಮ್ಮಿ ಜವಾರಿ ಅದಾವ್ರಿ, ಮಾಳಿ ಅದಾವ್ರಿ. ಮೊದ್ಲಿಂದ ಎಮ್ಮೆ ಅದಾವ ನಿಮ್ಮ? ಒಂದರ್ಲಿದ್ದ ಇಷ್ಟ ಆಗ್ಯಾವ್ರಿ. ನೀವು ಸಾಲಿಗೆ ಇಲ್ಲಿ ಸಾಲಿ 10th ಓದಿವ್ರಿ. ಅಲ್ಲಣ್ಣ, ಮತ್ತೆ 10th ಓದಿದ್ದಿ, ಕಾಲೇಜ್ ಹೋಗ್ಬೇಕಿತ್ತು. ಬ್ಯಾಡ್ರಿ, ನಮಗೆ ಅಷ್ಟು ಇದು ಅನಿಸ್ಲಿಲ್ರಿ. ಇದು ಮಾಡಿವಲ್ರಿ, ವ್ಯಾಪಾರಕ್ಕೆ ಹಚ್ಚಿ ಬಿಟ್ಟಿವಲ್ರಿ. ವ್ಯಾಪಾರಕ್ಕೆ ಹೋಗ್ಬಿಡ ಅಂದ್ರೆ ಇದು ಮೊಸರು ಮರಕ್ಕೆ ವ್ಯಾಪಾರ. ಎಷ್ಟು ಲೀಟ್ರ್ ಮಾರ್ತೀರಣ್ಣ ಡೈಲಿ? ನಮ್ದು ಡೈಲಿ ಅಂದ್ರೆ ಈಗ ಈ ಸದ್ಯ ಆದ್ರೆ 60 ಲೀಟ್ರ್ ಆಗುತ್ತೆ ಮೊಸರು. 60 ಲೀಟ್ರ್ ಮೊಸರು ಆಗುತ್ತೆ ಒಂದಿನಕ್ಕೆ? ಒಂದು ದಿನಕ್ಕೆ. ದಿನ 800, 1000, 1200 ಆಗುತ್ತೆ. ಬೆಣ್ಣಿದ್ ಬೇರೆ? ಮತ್ತೆ ಬೆಣ್ಣೆದು ಬೇರೆ. ಬೆಣ್ಣಿದ್ ಎಷ್ಟಾಗುತ್ತಣ್ಣ? ದಿನ 1400 ಆಗುತ್ತೆ. 2 kg ಬರ್ತದೆ ದಿನ. ಬೆಣ್ಣಿದ್ 2 kg, ಅದೊಂದು 1400. ಇಲ್ಲೊಂದು 700-800. ಇಲ್ಲಿ ಒಂದು 1000. ಒಂದು 2500. 2500 ಬರ್ತದೆ. ಓ, ಅಂದ್ರೆ ತಿಂಗಳ ಒಂದು 60-70 ಸಾವಿರ ಎಮ್ಮೆಯಿಂದ ದುಡಿಯೋಕೆ ಕುಂತಿರ್ತೀವಿ. 60 ಆಗ್ಬೋದ್ರಿ. ನೋಡಿ ಸ್ನೇಹಿತರೆ, ನಮ್ಮ ಶ್ರೀನಿವಾಸ್ ಅಣ್ಣವರು 10ನೇ ಕ್ಲಾಸ್ ಓದಿದಾರಂತೆ. ತಿಂಗಳ 70,000 ದುಡಿತಾರೆ ಎಮ್ಮೆ ಸಾಕಿ. ಮಾತಾಡ್ಬೇಕಾದ್ರೆ ಅಂತೀವಲ್ಲ, ಏನೋ ಕಲೀಲಿಲ್ಲ ಅಂದ್ರೆ ಏನೂ ಮಾಡಿಲ್ಲ ಅಂತಂದ್ರೆ ಹೋಗ ಎಮ್ಮೆ ಕಾಯಕ್ ಅಂತೀವಲ್ಲ, ಆಕ್ಚುಲಿ ತಪ್ಪು ಸ್ನೇಹಿತರೆ. ಇನ್ಮೇಲೆ ಅದನ್ನ ತಿದ್ಕೊಂಬಿಡಿ ನೀವು. ನಮ್ಮ ಶ್ರೀನಿವಾಸ್ ಬ್ರದರು 10th ಓದಿ ಎಮ್ಮೆ ಕಾಯ್ತಾ ಇದ್ದಾರೆ, ತಿಂಗಳ 70,000 ದುಡಿತಾ ಇದ್ದಾರೆ. ಜಸ್ಟ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಇದು 70,000 ಅಂತಂದು. ಯಾಕಂದ್ರೆ ಮಾತುಗೊಂದ್ಸರಿ ಅಂತಿರ್ತೀವಿ ಎಲ್ಲಾದ್ರೂ ಎಮ್ಮೆ ಕಾಯಕ್ಕೆ ಹೋಗೋ ಅಂತಂದು. ನೋಡಿ ಎಂತ ಅದ್ಭುತವಾದಂಥ ಕೆಲಸ ಇದ್ದಾರೆ. ನಮಗೆ ಒಳ್ಳೆ ಆರೋಗ್ಯ ಕೊಡ್ತಾ ಇದ್ದಾರೆ. ಅವ್ರು 70,000 ದುಡಿತಾ ಇದ್ದಾರೆ. ಇವತ್ತು ಎಮ್ಮೆ ಬೆಣ್ಣೆ ಅಥವಾ ತುಪ್ಪ, ಮೊಸರು ಅದೆಲ್ಲ ಸಿಕ್ಕಾಬಿಡೆ ಡಿಮ್ಯಾಂಡ್ ಇರೋದು. ನಮಗೆ ಈ ನಾಟಿ ಎಮ್ಮೆಗಳದ್ದು ಬೆಣ್ಣೆ ಎಲ್ಲೂ ಸಿಗಲ್ಲ. ಇವತ್ತೆಲ್ಲ ಕಲಬೆರಕೆ ಅಂತೆಲ್ಲ ಮಾತಾಡ್ತಿರ್ತೀವಿ. ಆದರೆ ಇವತ್ತು ಶುದ್ಧವಾದ ಆರ್ಗ್ಯಾನಿಕ್ ಆದಂಥ ಬೆಣ್ಣೆ ಇಂಥ ಹಳ್ಳಿಗರ ಹತ್ರ ಇವತ್ತಿಗೂ ಸಿಗುತ್ತೆ. ನಿಮಗೇನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀವಿ ಇವ್ರದ್ದೆಲ್ಲ. ದಯವಿಟ್ಟು ಬೇಕಂದರೆ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನೀವು ತೊಗೊಳ್ಬೋದು. ಯಾಕೆ ಜವಾರಿ ಎಮ್ಮಿನ ಸಾಕ್ತೀರಿ ಅಂತ? ಇವು ಜವಾರಿ ಎಮ್ಮೆ ಆದ್ರೆ ಒಂದು ಸ್ವಲ್ಪ ಮೇಯದನ್ನು ಒಂದು ಸ್ವಲ್ಪ ನಡಿತಾವ್ರಿ. ಒಂದು ಸ್ವಲ್ಪ ಮೇಯ ಕಮ್ಮಿ ಇದ್ರೂ ತಡ್ಕೊಂತಾವ್. ಇವು ಚುಜ್ಜಿವು ಮಾಳಿವು ಅಂತೀವಲ್ರಿ ಸರ, ಇವಕ್ಕೆ ಒಂದು ಸ್ವಲ್ಪ ಬಿಸಿಲು ಇದ್ರ ತೇಕ್ ಬರ್ತಾವ್ರಿ. ಅವಕ್ಕೆ ಬಿಸಿಲಿದ್ರ? ಬಿಸಿಲಿದ್ರೆ ತೇಕ್ ಬರ್ತಾವ್ರಿ ಸರ. ತಡಿಗಿಲ್ಲವು? ತಡೆಯಾಗಿಲ್ರಿ ಸರ. ಈಗ ಇದಕ್ಕಣ ನೀವು ಚೂಜಿ ಹಾಕಿಸ್ತೀರಾ ಅಂದ್ರೆ ಸಮೇನ್ ಹಾಕಿಸ್ತಾರಲ್ಲ ಗಬ್ ಬಂದಾಗ, ಅವೇನ್ ಚೂಜಿ ಹಾಕಿಸ್ತೀರಾ ಏನು ನೀವು ಕ್ವಾಣ ಬಿಟ್ಕೊಂಡಿರ? ಕ್ವಾಣ ಅದಾವ್ರಿ ಸರ. ಚೂಜಿನೇ ಹಾಕಿಸ್ತೀವಿ ಸರ. ಚೂಜಿಗೆ ಅವು ಕಟ್ಕೊಂಡ್ರ ಕಟ್ಕೊಂತಾವ್ರಿ, ಇಲ್ಲಾಂದ್ರ ಕಟ್ಕೊಳಗಲ್ರಿ. ಚೂಜಿದು ಹೆಂಗ ಅಂದ್ರ ಅದು ಒಂದ್ ಸ್ವಲ್ಪ
ಅಷ್ಟೇ ಇದನ್ನ ಪೌಷ್ಟಿಕ ಕಮ್ಮಿ ಬಂದ್ಬಿಡ್ತಲ್ರಿ ಕಟ್ಕೊಳಲ್ಲ ದನಗಳು ಸ್ಟ್ರಾಂಗ್ ಇರಲ್ಲ ಸ್ಟ್ರಾಂಗ್ ಇರಲ್ಲ ಮೀಡಿಯಂ ಬಂದ್ಬಿಟ್ರ ಹಂಗಾಗಿ ಒಂದು ಕ್ವಾಣ ಅದ ಕ್ವಾಣ ಗಳೆಮನ್ ಕ್ವಾಣ ಅಂತ ಬಿಟ್ಟಿರ್ತಾರೆ ಆಕ್ಚುಲಿ ಮತ್ತೆ ಈಗ ನಮ್ಗೆ ಕ್ವಾಣಕ ಕಟ್ಕೊಂಡ್ಬಿಟ್ಟವ್ರಿ ಎಲ್ಲ ದನಗಳು ಕ್ವಾಣಕ ಕಟ್ಟಿಗೆ ಅಂತ ಕ್ವಾಣಕ ಅವು ಕ್ವಾಣ ಯಾವ ತಳಿ ಬಿಟ್ಕೊಂಡಿರ್ತೀರಿ ಅದಾವ್ರಿ ಜವಾರಿ ಇರ್ತಾವ್ರಿ ಮೌಳಿ ಕ್ವಾಣನೂ ಇರ್ತಾವ್ರಿ ದೇವ್ರಿ ಕ್ವಾಣ ದೈದಾರ ಅಂತಂದು ಬಿಟ್ಟಿರ್ತಾರಿ ನಮ್ಮ ಊರಾಗ ಅವು ನಿಮ್ ದನ ಜೊತೆಗೆ ಹಾ ನಮ್ ದನದಷ್ಟಿಗೆ ಮೇಯ್ತೇವ್ರಿ ಸರ್ ಮೇಯ್ಕೆ ಅಂತಾನ ಆಗ ಹಿಂಗ ದನ ಒಟ್ಟ ನಾವು ಬಾಳ ಚೂಜಿ ಗಿಜ್ಜಿ ಮಾಡ್ಸಾಕಲ್. ಇವು ಎಷ್ಟು ವರ್ಷ ಬದುಕ್ತಾವಣ? ಇವು ಸುಮಾರು ಒಂದು 14-15 ವರ್ಷ ಅಂತಾರೆ ಅಂದ್ರೆ ಒಂದು ಎಮ್ಮೆ ಎಷ್ಟು ಸೂಲು ಐತೆವಣ ಅವು? ಒಂದೊಂದು ಎಮ್ಮೆ ಸೂಲು ಅಂದ್ರೆ 12 ಸೂಲು ಇರ್ತೇವ್ರಿ ಸರ. ಮೊನ್ನೆ ಒಂದು ಎಮ್ಮೆ ಕೊಟ್ಟೇನ್ರಿ 11 ಸೂಲು ಇಳಿದ್ ಸರ. ಅದು ಭಾಳ ಮೆತ್ತಗಾಗ್ಬಿಡುತ್ತೆ ಅಡ್ಡಾಡಕ್ ಬರ್ಲಿಲ್ಲ ಸರ್. 11 ಸೂಲು ಇದ್ಮೇಲೆ 11 ಸೂಲು ಇದ್ಮೇಲೆ 25,000 ಕೊಟ್ಟೇನ್ರಿ ಸರ್. ನಿಮ್ಮ ಮನಿದ? ಮನಿದ್ರಿ ಅದು ಒಂದರಲ್ಲಿದ್ದಾನೆ ಇಷ್ಟು ದನ ಆಗ್ಯಾವ್ರಿ ನಾವೇನು ಒಂದು ಎಮ್ಮೆ ಹೊಡೆದಿದ್ರಿ ನಮ್ಮ ಅವ್ವನಾರ ಪಾಲಿಗೆ ಅಂತಂದು ನಮ್ಮ ಅಪ್ಪ ನಮ್ಮವ್ರು ಇದ್ದಾಗ ಅವಾಗ ಅವ್ರದ್ರಲ್ಲಿದ್ದಾನ ಇಷ್ಟು ದನ ಆಗ್ಯಾವ ನೋಡ್ರಿ ಸರ್. ಅದೇನೋ ಕಟ್ಗೆನಕ್ಕಿನ ಮುಂಚೆಕ ಅವಕ್ಕ ಬೆದಿಗೆ ಬರ್ತಾವಲ್ಲ ಅದೇನೋ ಫಸ್ಟ್ ಬೆದಿ ಬರುತ್ತಂತ ಅದು ಗೊತ್ತಾಗಲ್ಲ ಅಂತಲ್ಲ, ಏನಣ್ಣ ಅದು? ಇಲ್ಲ ಸರ್ ನಮಗ್ ಗೊತ್ತಾಗ್ತದೆ ಸರ್. ಅಲೆ ಬೆದಿ ಬಂದ್ರ ಅಲೆ ಇಲ್ಲಂದ್ರ ಎಮ್ಮೆ ಆರ್ತಾವ್ರಿ ಸರ್, ಇಲ್ಲಾಂದ್ರ ಒದರಾಕಂತ ಬಿಡ್ತಾವ, ಇಲ್ಲ ಮೊಲು ಆಡ್ತಾವ್ರಿ. ನಮಗೆಲ್ಲ ಮೊಲು ಆಡಿದ್ರೆ ಗೊತ್ತಾಗ್ಬಿಡ್ತಾವ. ಅದೇನೋ ಸಪ್ ಬೆದಿ ಬರುತ್ತಂತಂದ್ ಹೌದ್ರಿ, ಮೂಕ್ ಬೆದಿ ಬರ್ತಾವು. ಅಲ್ಲ ಒಂಥರ ಇವು ಯಾವ ಆಗ ಸುಮ್ಮನೆ ಎಮ್ಮೆ ಹತ್ತಾವ್ ಬರ್ತಾವೆ, ಆಗಿಲ್ಲ ಅಂದ್ರಾಗ ಓಡಾಡಕಂತ ಬಿಡ್ತಾವ ಚೆನ್ನ ಆ ತರ ಮಾಡ್ತಾವ್ರಿ ಬೆದಿ ಬಂದಾಗ. ಇವ್ ಆಕಳದಾರ ಸುಮಾರು ಭಾಳ ಖರ್ಚು ಬರ್ತೈತ್ರಿ ಸರ್. ಅದಕ್ಕೆ ಮತ್ತೆ ಮೇಲತ್ತು ಮನುಷ್ಯ ಏನು ಉಳಿಯಲ್ಲ ಅದಕ್ಕೆ. ಇದು ಕಾರ್ ಒಂದ್ ಸ್ವಲ್ಪ ಮನುಷ್ಯ ಆರಾಮ್ ಇರ್ತಾನ್ರಿ. ಯಾಕೆ ಆರಾಮ? ಇದು ಅದು ಆಕಳದಾರ ಪೇಚಾಡ್ಬೇಕು ಸರ್. ಅದಕ್ಕೆ ಮೇವ್ ಕಾತರ್ಸ ಪುಡ್ಡು ಎಂಡು ಸಗಣಿ ಬೆಳಿ ಎಲ್ಲ ಮಾಡ್ಬೇಕು ಸರ್. ಇದು ನಾನಂಗಲ್ರಿ ಸರ್, ಇಲ್ಲೇ ಅಡ್ಡಾಡಿಸ್ಕೊಂಡ್ ಹೋಗೋದ್ರಿ, ನೀರು ಕುಡ್ಸೋದ್ರಿ, ಮನ್ಯಾಗ ಕಟ್ಟಿಬಿಡ ಹೋಗಿ ರಾತ್ರಿ 8-7ವರೆಗೆ ಹಿಂಡ್ಕೊಂಬಿಡೋದ್ರಿ. ಹಿಂಡಿನ ಮ್ಯಾಕ ಮತ್ತೆ ಹಾಲು ಕಾಸು ಎಪ್ಪಾಕಿ ಮತ್ತೆ ಮುಂಜಾಲಿಗೆ ಈಗ ರಾತ್ರಿ ಅವಕ್ಕೆ ನೀವು ಫುಡ್ ಅದೇನ್ ಇಡಲ್ಲ? ಇಲ್ರಿ, ಮೇವ್ ಅದಾವ, ಮೇವ್ ತಗೊಂಡಿವ್ರಿ. ಸೊಪ್ಪಿ ಅಂತ ರೌದಿ ಜೀನ್ ಹಾಕ್ಸಿದ್ದೆ, ರೌದಿ ಹಾಕ್ತಿವ್ರಿ ಹೋಗಿಂದಾಗ ಒಂದ್ ಹೊತ್ತು ಹಾಕ್ತಿವ್ರಿ. ಅದು ಹಿಂಡಿ ಅಂತೆ ಬೂಸ ಅಂತ ಅವೆಲ್ಲ ಹೇಳ್ಯಾರಿ ಸರ್, ಜಗ್ ಹೇಳ್ಯಾರ ನಮಗ. ನಾವ್ ಅದ್ರಲ್ಲಿ ಊಟ ಇಟ್ಟಿಲ್ರಿ ಸರ್. ನಾವು ಅಡವಿ ಮೇವು ಅಡವಿ ನೀರು ಅಷ್ಟ ಅಷ್ಟ ಸರ್. ಇವು ಹಾಲು ಅಂದ್ರ ಮಳೆ ಇದು ರೀ ಹಸಿರು ಇದ್ದಾಗ ಯಾವಾಗ ಹಂಗ ಒಂದಿಟ್ಟು ಹಾಲು ಜಾಸ್ತಿ ರೀ ಸರ್, ಅವಾಗ ಜಾಸ್ತಿ. ಈಗಾದ್ರೂ ಜಾಸ್ತಿ ರೀ ನಮ್ ಕಡೆ. ಯಾಕಂದ್ರ 12 ತಿಂಗಳು ಹಸಿರಲ್ರಿ ಸರ್, ಮೇಯಕ್ ಇರ್ತಾವಲ್ಲ, ಎಷ್ಟು ಕೊಡ್ಬೋದು ಅಷ್ಟು ಹಾಲು ಹಿಂಡ್ತಾವ್ರಿ ಅವು, ಹಿಂಡ್ತಾವ್ರಿ. ಯಾಕಂದ್ರೆ ಇಲ್ಲಿ 12 ತಿಂಗಳು ಮೇಯಕ ಜಗ್ಗರಿ. ನಿಮ್ದು ಒಳಿ ಸಾಲ ಇರ್ತೈತಲ್ರಿ ಸರ್, ಹಂಗಾಗಿ ಮತ್ತೆ ಹಾಲು ಊಟ ಕಮ್ಮಿ ಆಗಲ್ಲ. 12 ತಿಂಗಳನ್ನ ಏಕ ಹಸಿರು ರೀ ಸರ್. ಈಗ ಒಂದ ಹಿಂಡಿಗೆ ಬಂದ್ಬಿಟ್ರಿ ನೀವು ಅಷ್ಟ್ರು ಒಮ್ಮಗ್ಲೆ ಒಂದ ಕಡೆ ಮೇಸಕ್ ಕುಂತೀರಿ? ಅಷ್ಟ್ರು ಎಲ್ರಿ ದಿನ ಹತ್ತಿತ್ತ ಹೋಗದ್ರಿ. ಇವತ್ತಾಗ ಒಳ ಸೈಡ್ ಬಂದಿವಲ್ರಿ, ಹೋಸ್ರು ಒಮ್ಮಿಗೆ ಒಂದ ಕಡೆ ದುಂಡಗಾಗ್ಬಿಟ್ರಿ. ಬಟ್ ನಿಮ್ಮ ಊರಾಗೆಲ್ಲ ಇರೋ ಇವ ಜವಾರಿ ಎಮ್ಮಿನ? ಜವಾರಿ ಅದಾವ್ರಿ, ಮಾವಳಿವು ಅದಾವು, 3-4 ಐಟಮ್ಸ್ ಅದಾವ ನೋಡ್ರಿ ಎಮ್ಮಿಗಡ್ಡು. ಮಾವಳಿ ಅದಾವು. ಯಾವ ಜಾತಿ ಜಾಸ್ತಿ ಹಾಲು ಹಿಂಡ್ತಾವಣ? ಇವು ರೀ ಮಾವಳಿವ ಜಾಸ್ತಿ ಹಿಂಡ್ತಾವ. ಎಷ್ಟು ಲೀಟರ್ ಹಿಂಡ್ತಾವ? ಅವು 6 ಲೀಟರ್ 5 ಲೀಟರ್ ಹಿಂಡ್ತಾವ್ರಿ. ಹೌದಾ? ಇವು ಜವಾರಿವು ಅಷ್ಟೇ ಹಿಂಡಲ್ರಿ, 3-4 ಲಾಸ್ಟ್ ಅಷ್ಟ. ಮತ್ತೆ ಮೋಳಿನ ಮಾಡ್ಕೋಬಹುದಿತ್ತಲ್ಲ, ನೀವ್ ಯಾಕೆ ಜವಾರಿ? ನಾವು ಈಗ ಹೆಂಗಂದ್ರೆ ಈಗ ಜವಾರಿ ಆದ್ರ ತಡ್ಕಂತಾವ್ರಿ, ಇವು ಮಾವಳಿವ ಆದ್ರ ಬಿಸಿಲಿಗೆ ತಡ್ಕೊಳಗಲ್ಲ. ಈಗ ಕಲಬೆರಕೆ ಮೇಲೆ ಆದ್ರ ಒಂದಿಕೆಂದು ಹೋಗ್ಬಿಡ್ತಾವ್ರಿ. ಅದ್ರ ಸಲುವಾಗಿ ನಾವು ಈಗ ಇದ್ರಾಗ ಒಂದ್ರಾಗ ಬರ್ತೈತೆ ಅಂತಂದು ಮಾಡ್ಕೊಂಡ್ ಹೊಂಟಿವ್ರಿ. ಸ್ನೇಹಿತರೆ ನೋಡಿ, ಇವತ್ತು ನಮ್ಮ ಹಳ್ಳಿಗರು ಅದ್ಭುತವಾದಂಥ ಕೆಲಸ ಮಾಡ್ತಿದ್ದಾರೆ, ಎಮ್ಮೆ ಕಾಯ್ತಿದ್ದಾರೆ. ನಾನು ಈ ಹೊಳಿ ದಂಡಿಗೆ ಇವ್ರು ಕಾಯ್ತಿರೋದು, ನಾನು ಆ್ಯಕ್ಚುಲಿ ನಮ್ಮ ಅಣ್ಣವ್ರನ್ನೊಬ್ಬರನ್ನೇ ಮಾತಾಡ್ಸೋಣ ಅಂತ ಬಂದೆ. ಎಲ್ಲರೂ ಸಿಕ್ಕರು ಇವತ್ತು, ಎಲ್ಲರ ಹತ್ರ ಮಾತಾಡಿದೆ. ಎಮ್ಮೆ ಸಾಕಾಣಿಕೆ ಇವತ್ತು ಕೃಷಿ ಜೊತೆಗೆ ಎಮ್ಮೆ ಸಾಕಾಣಿಕೆ ಮಾಡಿದರೆ ನಿಜವಾಗ್ಲೂ ಲಾಭದಾಯಕವಾಗಿದೆ. ಇಷ್ಟೆಲ್ಲ ಎಮ್ಮೆ ನೋಡಿದ್ದು, ಇಷ್ಟು ಒಂದೇ ಕಡೆ ಅದು ಸೇರಿ ಮೇಯಿಸ್ತಾ ಇರೋದು ನೋಡಿ ನನಗೂ ಭಾಳ ಖುಷಿ ಆಯಿತು ಸ್ನೇಹಿತರೆ. ನಿಮಗೇನಾದರೂ ಬೆಣ್ಣೆ ತುಪ್ಪ ಏನಾದರೂ ಬೇಕು ಅಂತಂತಂದರೆ ನಾನು ಅಣ್ಣವ್ರದ್ದು ನಂಬರೆಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಒಂದ್ಸರಿ ಚೆಕ್ಔಟ್ ಮಾಡಿ. ನಿಮ್ಗೆ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಆದರೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಎಲ್ಲಾದರೂ ಪಾರ್ಸಲ್ ಇಡಿ ಅಂತಂದರೆ ಅವ್ರಿಗಾಗಲ್ಲ, ನೀವೇ ಅವ್ರ ಊರಿಗೆ ಬಂದು ತೊಗೋಬೇಕು ಅಲ್ಲಣ್ಣ? ಸೊ ಇದು ಕೊಪ್ಪಳ ಸುತ್ತಮುತ್ತ ಇರೋವಂಥವ್ರಿಗೆ ಈ ವಿಶೇಷವಾದಂಥ ವಿಡಿಯೋ ಇದೆ. ಆ್ಯಕ್ಚುಲಿ ನಿಮ್ಗೇನಾದರೂ ಬೇಕಂತಂದರೆ ದಯವಿಟ್ಟು ಬಂದು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಹತ್ರ ಬೆಣ್ಣೆ ತುಪ್ಪ ಎಲ್ಲ ಸಿಗುತ್ತೆ, ಬಂದು ತೊಗೋಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಣ್ಣ ಥ್ಯಾಂಕ್ ಯು, ನಮಸ್ತೆ.